ನಿನ್ನೆ ಆಗಿರ್ತಕ್ಕಂಥ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಸುಮಾರು 2500 ಕಿಲೋ ಇರ್ತಕ್ಕಂಥ ಮದ್ದು ಈ ದೇಶದ ಕೆಂಪು ಕೋಟೆ ಇತಿಹಾಸ ಆ ಕೆಂಪು ಕೋಟೆಯನ್ನ ನಡೆಸ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನರನ್ನ ನಡೆಸ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಮೋದಿಯವರ ಆಡಳಿತದಲ್ಲಿ ಇದು 3ನೇ ಬ್ಲಾಸ್ಟ್. ಮೊದಲನೇದು ಪುಲಂ ದಾಳಿ, ಈ ದೇಶದ ಸಂರಕ್ಷಣೆ ಮಾಡ್ತಕ್ಕಂಥ ಯೋಧರನ್ನ ಪುಲಂ ದಾಳಿಯಲ್ಲಿ ಬ್ಲಾಸ್ಟ್ ಮಾಡಿ 4 ಯೋಧರನ್ನ ಕೊಂದಿರ್ತಕ್ಕಂಥದ್ದು ಯಾರಿಗೂ ಕೂಡ ಐಡೆಂಟಿಫೈ ಆಗಲಿಲ್ಲ, ಅವರು ಪತ್ತೆ ಹಚ್ಚಲಿಲ್ಲ. ತದನಂತರ ಕಾಶ್ಮೀರದಲ್ಲಿರ್ತಕ್ಕಂಥ ಅಮಾಯಕರನ್ನ ಯಾರು ಟೂರಿಸ್ಟ್ಗಳನ್ನ ಹೊಡೆದು ಹಾಕಿರ್ತಕ್ಕಂಥದ್ದು ಅದು ಕೂಡ ಐಡೆಂಟಿಫೈ ಆಗ್ಲಿಲ್ಲ. ಇವತ್ತು ನಿನ್ನೆ ಆಗಿರ್ತಕ್ಕಂಥ ಘಟನೆ ಕೂಡ ದುರದೃಷ್ಟಕರ. ಇದಕ್ಕೆ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟರು ತನಿಖೆ ಮಾಡಬೇಕು, ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು, ನೈತಿಕ ಹೊಣೆ ಹೊತ್ತು ಇದನ್ನ ಒಂದು ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ನನ್ನ ಒತ್ತಾಯ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.